ಇದು ಸಂಪೂರ್ಣ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕ್ರೀಡಾ ವಸತಿ ನಿಲಯದಲ್ಲಿ ಕಳಪೆ ಕಾಮಗಾರಿ ಬಯಲಾಗಿದೆ. ಕ್ರೀಡಾ ಸಚಿವ ಪರಮೇಶ್ವರ್ ಅವರೇ, ನೀವು ಈ ಸುದ್ದಿನ ನೋಡಲೇಬೇಕು. ಇದು ಸಂಪೂರ್ಣ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕ್ರೀಡಾ ವಸತಿ ನಿಲಯದಲ್ಲಿ ಕಳಪೆ ಕಾಮಗಾರಿ ಬಯಲಾಗಿದೆ. ಬೀದರ್ನ ವಸತಿ ನಿಲಯದಲ್ಲಿ ಕಳಪೆ ಕಾಮಗಾರಿ ಬಯಲಾಗಿರುವಂತ ಉದ್ಘಾಟನೆ ಮಾಡೋದಕ್ಕೂ ಮುನ್ನವೇ ಕ್ರೀಡಾ ವಸತಿ ಕಟ್ಟಡದಲ್ಲಿ ಬಿರುಕು ಉಂಟಾಗಿದೆ. ಬೀದರ್ನಲ್ಲಿ ವಸತಿ ನಿಲಯದಲ್ಲಿ ಕಳಪೆ ಕಾಮಗಾರಿಯಾಗಿರುವಂಥದ್ದು. ಇನ್ನು ಉದ್ಘಾಟನೆಯನ್ನೇ ಮಾಡಿಲ್ಲ, ಆಗಲೇ ಈಗ ಆ ಕಟ್ಟಡದಲ್ಲಿ ಬಿರುಕು ಉಂಟಾಗಿದೆ. ಇನ್ನು ಕ್ರೀಡಾ ವಸತಿ ನಿಲಯದ ಮೇಲ್ಛಾವಣಿಯಲ್ಲಿ ಬಿರುಕು ಉಂಟಾಗಿರುವಂಥದ್ದು. ಉದ್ಘಾಟನೆಗೂ ಮೊದಲೇ ಕಟ್ಟಡದ ಮೇಲ್ಛಾವಣಿಯಲ್ಲಿ ಬಿರುಕು ಉಂಟಾಗಿರುವಂಥದ್ದು. ಕಳಪೆ ಕಾಮಗಾರಿ, ಕ್ರೀಡಾಪಟುಗಳ ಜೀವಕ್ಕಿಲ್ಲ ಗ್ಯಾರಂಟಿ. ಸರ್ಕಾರದ ಅನುದಾನದಲ್ಲಿ ವಸತಿ ಕ್ರೀಡಾ ಸಚಿವಾಲಯ ಕಳಪೆ ಗುಣಮಟ್ಟದಲ್ಲಿ ಕಾಮಗಾರಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕ್ರೀಡಾ ಸಚಿವ ಪರಮೇಶ್ವರ್ ಅವರೇ, ಈ ಸುದ್ದಿನ ನೀವು ನೋಡಲೇಬೇಕು. ಉದ್ಘಾಟನೆನೇ ಆಗಿಲ್ಲ, ಆದ್ರೆ ಇದು ಸಂಪೂರ್ಣ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕ್ರೀಡಾ ವಸತಿ ನಿಲಯದಲ್ಲಿ ಕಳಪೆ ಕಾಮಗಾರಿ ಬಯಲಾಗಿದೆ. ಬೀದರ್ನಲ್ಲಿ ವಸತಿ ನಿಲಯದಲ್ಲಿ ಕಳಪೆ ಕಾಮಗಾರಿ ಆಗಿರುವಂತದ್ದು. ಉದ್ಘಾಟನೆ ಇನ್ನೂ ಆಗೇ ಇಲ್ಲ, ಈಗಾಗಲೇ ಬಿರುಕು ಉಂಟಾಗಿರುವಂತದ್ದು ಕಟ್ಟಡದಲ್ಲಿ. ಉದ್ಘಾಟನೆಗೂ ಮೊದಲೇ ಕಟ್ಟಡದ ಮೇಲ್ಛಾವಣಿಯಲ್ಲಿ ಬಿರುಕು ಉಂಟಾಗಿರುವಂತದ್ದು. ಕಳಪೆ ಕಾಮಗಾರಿ, ಕ್ರೀಡಾಪಟುಗಳ ಜೀವಕ್ಕೆ ಇಲ್ಲಿ ಗ್ಯಾರಂಟಿನೇ ಇಲ್ಲ. ಸರ್ಕಾರದ ಅನುದಾನದಲ್ಲಿ ವಸತಿ ಕ್ರೀಡಾ ಸಚಿವಾಲಯ ಕಳಪೆ ಗುಣಮಟ್ಟದಲ್ಲಿ ಕಾಮಗಾರಿ ನಡೀತಾ ಇದೆ. ಇದರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ನೋಡ್ತಾ ಇರಬಹುದು ದೃಶ್ಯದಲ್ಲಿ, ಇನ್ನು ಉದ್ಘಾಟನೆ ಆಗಬೇಕಿದೆ. ಈಗಾಗಲೇ ಬಿರುಕು ಉಂಟಾಗಿರುವಂಥದ್ದು. ಮೇಲ್ಛಾವಣಿ ಕಟ್ಟಡದಲ್ಲಿ ಬಿರುಕು ಉಂಟಾಗಿದೆ. ಕಳಪೆ ಕಾಮಗಾರಿ ಆಗಿರುವಂಥದ್ದು. ಇನ್ನು ಅಲ್ಲಿರುವಂತಹ ಕ್ರೀಡಾಪಟುಗಳ ಜೀವಕ್ಕೆ ಗ್ಯಾರಂಟಿನೇ ಇಲ್ಲ ಅಂತಾನೆ ಹೇಳ್ಬೋದು. ಹೊಸ ಕಟ್ಟಡದಲ್ಲಿ ಬಿರುಕು ಉಂಟಾಗಿದೆ. ಈಗ ಇನ್ನು ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಈ ಕಟ್ಟಡ ಅಂತ. ಈಗಾಗಲೇ ಬಿರುಕು ಉಂಟಾಗಿ ಇನ್ನು ಅಲ್ಲಿ ವಾಸ ಮಾಡುವಂತಹ ಕ್ರೀಡಾಪಟುಗಳ ಜೀವಕ್ಕೆ ಯಾರಿಗೆ ಗ್ಯಾರಂಟಿ? ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಈಗ ಅಲ್ಲಿನ ಅಧಿಕಾರಿಗಳು ಇದರ ಮೇಲೆ ಗಮನ ವಹಿಸ್ತಾ ಇಲ್ವಾ? ಹಾಗಾದ್ರೆ ಸರ್ಕಾರದ ಅನುದಾನದಲ್ಲಿ ವಸತಿ ಕ್ರೀಡಾ ಸಚಿವಾಲಯ ಕಟ್ಟಡ ಏನಿದೆ ನಿರ್ಮಾಣ ಆಗ್ತಾ ಇರುವಂತದ್ದು, ಕಳಪೆ ಗುಣಮಟ್ಟದಲ್ಲಿ ಈ ಕಾಮಗಾರಿಯನ್ನ ನಡೆಸಿದ್ದಾರೆ. ಕ್ರೀಡಾ ವಸತಿ ನಿಲಯದ ಮೇಲ್ಛಾವಣಿಯಲ್ಲಿ ಬಿರುಕು ಉಂಟಾಗಿರುವಂತದ್ದು. ಇನ್ನೂ ಉದ್ಘಾಟನೆನೇ ಆಗಿಲ್ಲ, ಅದಕ್ಕೂ ಮುನ್ನವೇ ಕ್ರೀಡಾ ವಸತಿ ಕಟ್ಟಡದಲ್ಲಿ ಬಿರುಕು ಉಂಟಾಗಿರುವಂತದ್ದು. ಬೀದರ್ನ ವಸತಿ ನಿಲಯದಲ್ಲಿ ಕಳಪೆ ಕಾಮಗಾರಿ ಆಗಿದೆ. ಇದು ಸಂಪೂರ್ಣ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕ್ರೀಡಾ ವಸತಿ ನಿಲಯದಲ್ಲಿ ಕಳಪೆ ಕಾಮಗಾರಿ ಬಯಲಾಗಿದೆ. ಉದ್ಘಾಟನೆಗೂ ಮೊದಲೇ ಕಟ್ಟಡದ ಮೇಲ್ಛಾವಣಿ ಬಿರುಕು ಬಿಟ್ಟಿರುವಂಥದ್ದು. ಇನ್ನು ಅಲ್ಲಿ ಇರುವಂತಹ ಕ್ರೀಡಾಪಟುಗಳ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಹೊಸ ಕಟ್ಟಡದ ಮೇಲೆ ಈಗ ಬಿರುಕು ಉಂಟಾಗಿದೆ ಅಂತ ಅಂದ್ರೆ ಯಾವ ರೀತಿ ಕಾಮಗಾರಿ ಮಾಡಿದ್ದಾರೆ, ಅಲ್ಲಿ ಅಧಿಕಾರಿಗಳು ಯಾವ ರೀತಿ ಗಮನ ವಹಿಸ್ತಿದ್ದಾರೆ ಅಂತ. ಬಿಲ್ಡಿಂಗ್ ನೋಡಿದ್ರೆ ಈಗ ಆಲ್ರೆಡಿ ಕಂಪ್ಲೀಟ್ ಆಗೋ ಮಟ್ಟಕ್ಕೆ ಬಂದಿದೆ ಅನ್ಸುತ್ತೆ. ಆದ್ರೂ ಕೂಡ ಯಾವುದೇ ಗಮನ ವಹಿಸಿಲ್ಲ ಅಲ್ಲಿ ಅಧಿಕಾರಿಗಳು.
ಇದು ಬೀದರ್ನ ವಸತಿ ನಿಲಯದಲ್ಲಿ ಆಗಿರುವಂತಹ ಘಟನೆ. ಕಳಪೆ ಗುಣಮಟ್ಟದಲ್ಲಿ ಕಾಮಗಾರಿಯನ್ನ ಮಾಡಿದ್ದಾರೆ. ಇನ್ನೂ ಕೂಡ ಉದ್ಘಾಟನೆ ಆಗಿಲ್ಲ, ಆಗಲೇ ಕಟ್ಟಡದಲ್ಲಿ ಬಿರುಕು ಉಂಟಾಗಿರುವಂತೆ. ಕಟ್ಟಡದ ಮೇಲ್ಛಾವಣಿಯಲ್ಲಿ ಬಿರುಕು ಉಂಟಾಗಿದೆ. ಇಲ್ಲಿ ಇದನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಅಲ್ಲಿ ಗಮನ ವಹಿಸಿಲ್ವಾ? ಹಾಗಾದ್ರೆ ಅಂದ್ರೆ ಕ್ರೀಡಾಪಟುಗಳ ಜೀವಕ್ಕೆ ಯಾವುದೇ ಬೆಲೆ ಇಲ್ವಾ? ಇನ್ನೂ ಅಲ್ಲಿ ವಾಸವೇ ಮಾಡಿಲ್ಲ. ಯಾವ ರೀತಿ ಕಟ್ಟಿದ್ದಾರೆ ಅಂತ ದುಡ್ಡು ಉಳಿಸ್ಲಿಕ್ಕೆ ಈ ತರ ಮಾಡ್ತಿದ್ದಾರೆ ಏನು? ಎಷ್ಟು ಕೋಟಿ ಕೋಟಿ ಗಟ್ಲೆ ಕೊಡ್ತಾರೆ ಅಲ್ವಾ? ಕ್ರೀಡಾಪಟುಗಳ ಜೀವಕ್ಕೆ ಬೆಲೆನೇ ಇಲ್ವಾ ಹಾಗಾದ್ರೆ? ಇಲ್ಲಿ ಅವರೇ ವಾಸ ಮಾಡುವಂತಹ ಸ್ಥಳ ಆಗಿರುತ್ತೆ ಇದು. ಇನ್ನು ಅವರ ಯಾವ ಜೀವಕ್ಕೂ ಗ್ಯಾರಂಟಿ ಇಲ್ಲ ಅಂತಾನೆ. ಕಳಪೆ ನೋಡಿ, ಇಲ್ಲಿ ದೃಶ್ಯದಲ್ಲಿ ಕಾಣಿಸ್ತಾ ಇರ್ಬೋದು, ಅದು ಸಿಮೆಂಟ್ ರೀತಿ ಕಾಣಿಸ್ತಾನೆ ಇಲ್ಲ, ನೋಡ್ತಾ ಇರ್ಬೋದು, ಮರಳಿನ ರೀತಿ ಕಾಣಿಸ್ತಾ ಇದೆ. ಅಂದ್ರೆ ಸಿಮೆಂಟ್ ಹಾಕಿ ಕಟ್ಟಿಲ್ಲ ಅಂದಂಗಾಯ್ತು. ಇಲ್ಲಿ ಕ್ರ್ಯಾಕ್ ಬಂದ್ರೆ ಇನ್ನು ಗೋಡೆನೇ ಬೀಳ್ಬೋದು, ಮತ್ತೊಂದಾಗಬಹುದು. ಅಲ್ಲಿರುವಂತಹ ಕ್ರೀಡಾಪಟುಗಳ ಜೀವಕ್ಕೆ ಗ್ಯಾರಂಟಿ ಏನು ಅಂತ ಅಲ್ಲಿರುವ ಅಧಿಕಾರಿಗಳು ಗಮನ ವಹಿಸ್ತಿಲ್ವಾ ಹಾಗಾದ್ರೆ ಈ ಕಟ್ಟಡದ ಬಗ್ಗೆ, ಕಾಮಗಾರಿ ಬಗ್ಗೆ? ಕ್ರೀಡಾ ಸಚಿವ ಪರಮೇಶ್ವರ್ ಅವರೇ, ಈ ಸುದ್ದಿ ನೋಡ್ಲೇಬೇಕು ನೀವು. ಯಾವ ರೀತಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ ಅಂತ ನೋಡ್ಬೇಕು ನೀವು. ಕ್ರೀಡಾಪಟುಗಳ ಜೀವನ ಜೊತೆ ಆಟ ಆಡ್ತಿದ್ದೀರಾ ನೀವು. ಬೀದರ್ನ ವಸತಿ ನಿಲಯದಲ್ಲಿ ನಡೀತಾ ಇರುವಂತದ್ದು ಇದು. ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಇನ್ನು ಉದ್ಘಾಟನೆ ಕೂಡ ಆಗಿಲ್ಲ. ಈಗ ಆಲ್ರೆಡಿ ಬಿರುಕು ಉಂಟಾಗಿರುವಂತದ್ದು. ಮರಳಿನಿಂದ ಕಟ್ಟಿದ್ದಾರಾ ಅಂತ ಈ ಕಟ್ಟಡವನ್ನ? ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಸಿಮೆಂಟ್ ತರ ಕಾಣಿಸ್ತಾ ಇಲ್ಲ ನಮಗೆ, ಮರಳಿನ ರೀತಿಯಲ್ಲಿ ಕಾಣಿಸ್ತಾ ಇರುವಂತ. ಅಂದ್ರೆ ಒಂದು ಒಳ್ಳೆಯ ಗುಣಮಟ್ಟದ ಮರಳನ್ನ ಅಥವಾ ಸಿಮೆಂಟ್ ಅನ್ನ ಕಟ್ಟಡಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ಬಳಸಿ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ, ಅದು ಸರ್ಕಾರದ ದುಡ್ಡಿನಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ, ನಿಮ್ಮ ಮನೆ ದುಡ್ಡನ್ನ ಖರ್ಚು ಮಾಡಿ ಏನಾದ್ರೂ ಕಟ್ತಿದ್ದೀರಾ ಕಟ್ಟಡವನ್ನ? ಕಳಪೆ ಗುಣಮಟ್ಟದಲ್ಲಿ ಕಾಮಗಾರಿ ನಡೆದಿದೆ. ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಬಿರುಕು ಬಿಟ್ಟಿರುವಂತದ್ದು ಮೇಲ್ಛಾವಣಿಯಲ್ಲಿ. ಕ್ಯೂರಿಂಗ್ ಏನಾದ್ರೂ ಮಾಡ್ಲಾಗಿದ್ಯಾ ಅಲ್ಲಿ ಅಂತ? ಸರಿಯಾಗಿ ಕಟ್ಲಿಕ್ಕೆ ಆಗಿಲ್ಲ, ಒಂದು ಸಿಮೆಂಟ್ ಅನ್ನ ಬಳಸಲಿಕ್ಕೆ ಆಗಿಲ್ಲ, ಮರಳು ಕಾಣ್ತಾ ಇದೆ ಅಲ್ಲಿ. ಯಾವ ರೀತಿ ಕಟ್ಟಿರ್ಬೋದು ಈ ಕಟ್ಟಡವನ್ನ? ಅಧಿಕಾರಿಗಳು ಈ ಕಟ್ಟಡವನ್ನ ಕಟ್ಟುವಂತ ಸಮಯದಲ್ಲಿ ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇದು ಬಿಲ್ಡಿಂಗ್, ಆಲ್ಮೋಸ್ಟ್. ಇನ್ನು ಉದ್ಘಾಟನೆ ಮಾಡೋದೊಂದೇ ಬಾಕಿ ಇರೋದು. ಉದ್ಘಾಟನೆಗೂ ಮುನ್ನವೇ ಇಂತಹ ಪರಿಸ್ಥಿತಿ ಬಂದಿದೆ ಈ ಕಟ್ಟಡಕ್ಕೆ ಅಂತಂದ್ರೆ, ಅನ್ನೋ ಅಲ್ಲಿ ಜೀವನ ಮಾಡುವಂತಹ ಅಥವಾ ಅಲ್ಲಿ ವಾಸ ಮಾಡುವಂತಹ ಕೆಲಸದವರಿಗಾಗ್ಲಿ ಅಥವಾ ಕ್ರೀಡಾಪಟುಗಳಿಗಾಗ್ಲಿ ಅವರ ಜೀವಕ್ಕೆ ಜವಾಬ್ದಾರಿನೇ ಇಲ್ವಾ ಹಾಗಾದ್ರೆ? ಗ್ಯಾರಂಟಿನೇ ಇಲ್ವಾ ಹಾಗಾದ್ರೆ? ಯಾರು ತಗೊಳ್ತಾರೆ ಈ ಜವಾಬ್ದಾರಿ? ಇದು ಸಂಪೂರ್ಣ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕ್ರೀಡಾ ವಸತಿ ನಿಲಯದಲ್ಲಿ ಕಳಪೆ ಕಾಮಗಾರಿ ಬಯಲಾಗಿದೆ. ಬೀದರ್ನ ವಸತಿ ನಿಲಯದಲ್ಲಿ ಈ ಕಳಪೆ ಮಟ್ಟದ ವಸ್ತುಗಳನ್ನ ಬಳಸಿ ಇದನ್ನ ಕಟ್ಟಲಾಗಿದೆ ಅಂತ ಅನ್ಸುತ್ತೆ. ಅಲ್ಲಿ ಸಿಮೆಂಟ್ ಕಾಣ್ತಾ ಇಲ್ಲ, ಬಿರುಕು ಬಿಟ್ಟಿದೆ ಗೋಡೆ, ಕ್ಯೂರಿಂಗ್ ಕೂಡ ಸರಿಯಾಗಿ ಮಾಡಿಲ್ಲ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಗಮನ ಹರಿಸಿಲ್ವಾ ಹಾಗಾದ್ರೆ? ಬಿಲ್ಡಿಂಗ್ ಕಟ್ಟುವಾಗ ಎಲ್ಲೋಗಿದ್ರು ಅಲ್ಲಿರುವಂತಹ ಅಧಿಕಾರಿಗಳು? ಯಾವ ರೀತಿ ಕಟ್ತಾರೆ? ಕ್ರೀಡಾಪಟುಗಳ ಒಂದು ಜೀವಕ್ಕೆ ಗ್ಯಾರಂಟಿ ಇಲ್ವಾ ಹಾಗಿದ್ರೆ? ಏನಾದ್ರೂ ಆದ್ರೆ ಒಂದು ಯಾವುದೋ ಒಂದು ಧನ ಸಹಾಯವನ್ನ ಮಾಡಿ ಕೈ ಬಿಟ್ಟು ಬಿಡೋದು, ಅವ್ರ ಜೀವಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ? ಕೋಟಿ ಕೋಟಿ ಗಟ್ಟಲೆ ಕೊಟ್ಟಿರುತ್ತಲ್ವಾ ಸರ್ಕಾರ, ಎಲ್ಲೋಗುತ್ತೆ ಆ ದುಡ್ಡು? ಕಳಪೆ ಮಟ್ಟದ ಸಾಮಗ್ರಿಗಳನ್ನ ಹಾಕಿ ಕಟ್ಟಡವನ್ನ ನಿರ್ಮಾಣ ಮಾಡ್ತಾರಲ್ವಾ ಈ ರೀತಿಯಾಗಿ, ಎಲ್ಲೋಗುತ್ತೆ ಆ ದುಡ್ಡು ಹಾಗಾದ್ರೆ? ಬೀದರ್ನ ವಸತಿ ನಿಲಯದಲ್ಲಿ ಈ ರೀತಿ ಆಗಿರುವಂಥದ್ದು. ಉದ್ಘಾಟನೆ ಇನ್ನೂ ಆಗೇ ಇಲ್ಲ, ಆಗ್ಲೇ ಇಂಥ ಪರಿಸ್ಥಿತಿ ಅಂತಂದ್ರೆ ಇನ್ನ ಎಷ್ಟು ವರ್ಷ ಬರ್ಬೋದು ಇದು ಬಾಳಿಕೆ ಬಿಲ್ಡಿಂಗ್ ಹಾಗಾದ್ರೆ? ಏಕಾಏಕಿ ಬಿದ್ದೋಯ್ತು ಅಂತಂದ್ರೆ ಅಲ್ಲಿರೋ ಕ್ರೀಡಾಪಟುಗಳ ಬದುಕೇನು, ಜೀವನ ಏನಾಗುತ್ತೆ? ಅವರ ಜೀವಕ್ಕೆ ಬೆಲೆನೇ ಇಲ್ವಾ ಹಾಗಾದ್ರೆ?
ಸರ್ಕಾರದ ದುಡ್ಡನ್ನ ಉಪಯೋಗಿಸಿ ಕಟ್ಲಾಗ್ತಾ ಇದೆ ಇಂಥ ಬಿಲ್ಡಿಂಗ್ಗಳನ್ನ. ನಿಮ್ಮ ಮನೆ ದುಡ್ಡೇನು ಖರ್ಚು ಮಾಡಿ ನೀವು ಕಟ್ಟಿಲ್ಲ ಆಯ್ತಾ. ಸರ್ಕಾರದ ದುಡ್ಡನ್ನು ಕಟ್ಟೋದಕ್ಕೂ ಇಷ್ಟು ಚೌಕಾಸಿ ಮಾಡ್ತೀರಾ ಅಂತಂದ್ರೆ, ಕಳಪೆ ಗುಣಮಟ್ಟದ ವಸ್ತುಗಳನ್ನ ಬಳಕೆ ಮಾಡ್ತೀರಾ ಅಂದ್ರೆ ಏನ್ರಿ ಇದು? ಎಲ್ಲಿದ್ದಾರೆ ಅಲ್ಲಿ ಅಧಿಕಾರಿಗಳು? ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಉದ್ಘಾಟನೆಗೂ ಮುನ್ನವೇ ಇಂತಹ ಪರಿಸ್ಥಿತಿ ಬಂದೊದಗಿದೆ ನೋಡಿ. ಕಟ್ಟಡದಲ್ಲಿ ಬಿರುಕು ಕಾಣ್ತಾ ಇದೆ. ಮರಳನ್ನ ಯೂಸ್ ಮಾಡಿ ಈ ಬಿಲ್ಡಿಂಗ್ ಅನ್ನ ಕಟ್ಟಲಾಗಿದೆಯೋ ಏನೋ ಗೊತ್ತಿಲ್ಲ, ಆದ್ರೆ ಕ್ಯೂರಿಂಗ್ ಮಾತ್ರ ಸರಿಯಾಗಿ ಮಾಡಿಲ್ಲ ಅಂತಾನೆ ಕಾಣಿಸ್ತಾ ಇದೆ. ಇನ್ನು ಕ್ರೀಡಾಪಟುಗಳ ಜೀವಕ್ಕೆ ಅಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ, ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಆ ಬಿಲ್ಡಿಂಗ್. ಇನ್ನು ಉದ್ಘಾಟನೆನೇ ಆಗಿಲ್ಲ, ಆಲ್ರೆಡಿ ಈ ಲೆವೆಲ್ಗೆ ಬಿರುಕು ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ ಈ ಬಿಲ್ಡಿಂಗ್. ಏನ್ ಮಾಡ್ತಿದ್ದಾರೆ ಅಲ್ಲಿನ ಅಧಿಕಾರಿಗಳು? ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಇನ್ನು ಕೊಟ್ಟಿರ್ತಾರಲ್ಲ, ಆ ಅಧಿಕಾರಿಗಳೇನ್ ಮಾಡ್ತಿದ್ದಾರೆ ಹಾಗಾದ್ರೆ? ಸರಿಯಾಗಿ ನೋಡ್ಕೊಳ್ಳಲ್ವಾ ಅಲ್ಲಿ ದಿನ ಹೋಗಿ ಏನಾಗ್ತಾ ಇದೆ, ಬಿಲ್ಡಿಂಗ್ ಯಾವ ಮಟ್ಟಕ್ಕೆ ಕಟ್ಟುತ್ತಿದ್ದಾರೆ, ಯಾವ ರೀತಿಯಾದ ಮೆಟೀರಿಯಲ್ನ ಯೂಸ್ ಮಾಡ್ತಿದ್ದಾರೆ, ಇದು ಗುಣಮಟ್ಟದ್ದು ಅಲ್ವೋ ಅನ್ನುವಂಥದ್ದು ಯಾರೂ ಪರೀಕ್ಷೆ ಮಾಡಲ್ವಾ? ಅಲ್ಲಿ ಹೋಗಿ ಗಮನಿಸಲ್ವಾ ಹಾಗಾದ್ರೆ? ಉದ್ಘಾಟನೆನೇ ಆಗಿಲ್ಲ, ಈಗ ಆಲ್ರೆಡಿ ಬಿರುಕು ಬಿಟ್ಕೊಂಡಿರುವಂಥದ್ದು. ಇನ್ನು ಇದು ಒಂದೇ ನಮಗೆ ಕಾಣ್ತಾ ಇರುವಂಥದ್ದು ಆಯ್ತಾ. ಇನ್ನು ಎಲ್ಲೆಲ್ಲಿ ಏನೇನಾಗಿದೆ ಅಂತ ಗೊತ್ತಿಲ್ಲ, ಯಾವ ಕ್ಷಣವಾದ್ರೂ ಬೀಳ್ಬೋದು ಈ ಬಿಲ್ಡಿಂಗ್. ಇನ್ನು ಅಲ್ಲಿ ಕ್ರೀಡಾಪಟುಗಳ ಜೀವಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ? ಇನ್ನು ಈ ಕಾಮಗಾರಿ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕ್ರೀಡಾ ಸಚಿವ ಪರಮೇಶ್ವರ್ ಅವರೇ ನೋಡಿ ಈ ವಿಜುವಲ್ಗಳನ್ನ. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಗಿರೀಶ್ ಅವರು, ಮುಖ್ಯ ಕಾರ್ಯನಿರ್ವಾಹಾಧಿಕಾರಿ ಆಗಿರುವಂತವರು. ಇನ್ನು ಬೀದರ್ನಲ್ಲಿ ವಸತಿ ನಿಲಯದಲ್ಲಿ ಕಳಪೆ ಕಾಮಗಾರಿ ಕಂಡು ಬಂದಿದೆ ಸರ್. ಯಾಕೆ ಈ ರೀತಿ ಆಗ್ತಾ ಇದೆ? ಯಾಕೆ ಈ ಲೋಪದೋಷಗಳು ಕಾಣ್ತಾ ಇದೆ ಅಂತ? ಅಲ್ಲಿ ಅಧಿಕಾರಿಗಳು ಸರಿಯಾಗಿ ಕ್ರಮ ನಿರ್ವಹಿಸ್ತಾ ಇಲ್ವಾ ಹಾಗಾದ್ರೆ? ವ್ಯಕ್ತಿ ಸೆ ಬಾತ್ ಕರ್ ರಹೆ ಹೈ. ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡೋಣ. ನೋಡ್ತಾ ಇದ್ದೀರಾ ವೀಕ್ಷಕರೇ, ಬೀದರ್ನ ವಸತಿ ನಿಲಯದಲ್ಲಿ ಕಳಪೆ ಕಾಮಗಾರಿ ಬಯಲಾಗಿರುವಂಥದ್ದು. ಇನ್ನು ಉದ್ಘಾಟನೆ ಆಗಿಲ್ಲ, ಆಗಲೇ ಇಂಥ ಪರಿಸ್ಥಿತಿ ಬಂದಿರುವಂಥದ್ದು. ಸರ್ಕಾರದ ಹಣದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಕಟ್ಟಡ ಇದು. ಕ್ರೀಡಾ ವಸತಿ ಕಟ್ಟಡ. ಕಟ್ಟಡದ ಮೇಲ್ಛಾವಣಿಯಲ್ಲಿ ಬಿರುಕು ಬಿಟ್ಕೊಂಡಿದೆ ಈಗ. ಇನ್ನು ಯಾವ್ಯಾವ ಭಾಗದಲ್ಲಿ ಏನೇನಾಗಿದೆಯೋ ಗೊತ್ತಿಲ್ಲ.